ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ದೀಕ್ಷಿತ್. ಸೊ ಗೈಸ್, ಇವತ್ತು ಏನಪ್ಪ ವಿಷಯ ಅಂದ್ರೆ ಇವತ್ತು ಸಂಡೇ. ಸೊ ಸಂಡೇ ನಾನು ಲಾಸ್ಟ್ ಟೈಮ್ ನಿಮ್ಗೆಲ್ಲ ಮಲಾಯ್ ಚಿಕನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟೆ. ಆಮೇಲೆ ಬಟ್ ಇವತ್ತೇನಪ್ಪ ಅಂದ್ರೆ ಇವತ್ತು ನಾನು ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಹೇಳ್ಕೊಡ್ತೀನಿ. ಪೋರ್ಕ್ ಫ್ರೈ ಮಾಡೋಣ ಬನ್ನಿ. ಸೊ ಗೈಸ್, ಮೊದಲು ಒಂದು 4 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಫಸ್ಟ್ ಕಟ್ ಮಾಡ್ಕೊಳ್ಳಿ, ಉದ್ದುದ ಕಟ್ ಮಾಡ್ಕೊಳ್ಳಿ. ಸೊ ಗೈಸ್, ಈರುಳ್ಳಿ ಹಚ್ತಾ ಇದ್ದೆ. ಈರುಳ್ಳಿ ಹಚ್ತಾ ಕಣ್ಣಾಗೆಲ್ಲ ನೀರು ಬಂದ್ಬಿಡ್ತು ಗುರು. ಯಾವತ್ತು ಕಣ್ಣಾಗ ನೀರು ಹಾಕೊಂಡಿದ್ದು, ಇವತ್ತು ಕಣ್ಣಾಗ ನೀರು ಬಂದ್ಬಿಡ್ತು. ಸೊ ಗೈಸ್, ನೋಡ್ಬೋದು ಈರುಳ್ಳಿ ಒಂದು 4-5 ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದಕ್ಕೆ ಹಚ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ಹೇಳ್ತೀನಿ ಬನ್ನಿ. ಆಮೇಲೆ ಗೈಸ್, ಒಂದು 4-5 ಟೊಮೆಟೊನ ಈ ತರ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದ್ರ ಜೊತೆ ಇನ್ನೂ ಐಟಮ್ಸ್ ಇದಾವೆ, ಹೇಳ್ತೀನಿ ನೋಡಿ. ಆಮೇಲೆ ಗೈಸ್, ಒಂದು 8-10 ಮೆಣಸಿನ್ಕಾಯಿ, ಚಿಕ್ಕ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಅದಾಕಿ. ಆಮೇಲೆ ಒಂದಿಡಿ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಓಕೆ ಗೈಸ್, ಶುಂಠಿ ಮತ್ತೆ ಇದು ಬೆಳ್ಳುಳ್ಳಿ ಪೌಡ್ರು. ನಾರ್ಮಲ್ ಬೆಳ್ಳುಳ್ಳಿನೇ ಹಾಕೊಬೋದು, ಬಟ್ ಬೆಳ್ಳುಳ್ಳಿ ಪೌಡ್ರ್ ಯಾಕಂದ್ರೆ ನನಗೆ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಕುತ್ಕೊಂಡು ಪೇಷನ್ಸ್ ಇಲ್ಲ. ಸೊ ಬೆಳ್ಳುಳ್ಳಿ ಪೌಡ್ರ್ ಇತ್ತು, ಬೆಳ್ಳುಳ್ಳಿ ಪೌಡ್ರ್ ಹಾಕಿದ್ವಿ. ಸೊ ಇದನ್ನೆಲ್ಲ ರುಬ್ಕೊಬೇಕು, ಬನ್ನಿ ಕ್ಲೀನಾಗಿ ರುಬ್ಕೋಣ. ಸೊ ಗೈಸ್, ನೀವು ನೋಡ್ಬೋದು ಈ ಥರ ನುಣ್ಣಗೆ ರುಬ್ಕೊಬೇಕು. ಎಲ್ಲ ಕ್ಲೀನಾಗಿ ರುಬ್ಕೊಂಡು ಬನ್ನಿ, ಹೇಳ್ತೀನಿ ಏನು ಮಾಡಬೇಕು ಅಂತ ನೆಕ್ಸ್ಟು. ಆಕ್ಚುಲಿ ನಾವು ಪೋರ್ಕ್ನ ಮನೆಯಲ್ಲಿ ಮಾಡೋ ಆಗಿಲ್ಲ. ಸೊ ಇವಾಗ ನಾವು ನೋಡ್ಬೋದು ನಮ್ಮ ಹಸು ಮನೆ ಹತ್ರ ಬಂದಿದ್ದೀರಿ. ಸೊ ಇವಾಗ ನಮ್ಮಪ್ಪ ಒಲೆಗೆಲ್ಲ ಏರ್ಪಾಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಶುರು ಮಾಡೋಣ. ಇವಾಗ ಒಲೆ ಉರಿತಾ ಇದೆ, ಇಕ್ಕಪ್ಪ. ಇವಾಗ ನಮ್ಮಪ್ಪ ಬಾಣಲಿ ಇಕ್ಕಿದ್ರು. ಇದು ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಎಲ್ಲ ಉರಿತಾ ಇದೆ. ಇವಾಗ ಅವಾಗೆ ಹತ್ಕೊಂಡಿದ್ದಂತ ಈರುಳ್ಳಿ ಹಾಕೋಣ. ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಒಂಥರ ಬ್ರೌನ್ ಟೆಕ್ಸ್ಚರ್ ಬರುತ್ತೆ ಈರುಳ್ಳಿದು, ಅಲ್ಲಿವರೆಗೂ ಚೆನ್ನಾಗಿ ಹುರಿಯೋಣ. ಕಟ್ ಮಾಡಪ್ಪ. ಗೈಸ್, ನೋಡ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ. ಅದಕ್ಕೆ ಇವಾಗ ಅರಿಶಿನ ಆ್ಯಡ್ ಮಾಡೋಣ. ಸೊ ಬನ್ನಿ, ಅರಿಶಿನ ಒಂದೂವರೆ ಸ್ಪೂನ್, 1 ಸ್ಪೂನ್ ಸಾಕು ಅರಿಶಿನ. ನೋಡ್ಕೊಂಡು ಈ ಥರ ಈರುಳ್ಳಿಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಗೈಸ್, ನೋಡ್ಬೋದು ಅರಿಶಿನ ಎಲ್ಲ ಹಾಕಿ ಕ್ಲೀನಾಗಿ ಹುರಿದಿದ್ದೀರಿ. ಇವಾಗ ಪೀಸ್ ಹಾಕೋಣ. ಪೀಸ್ ಒಂದೊಂದಾಗಿ ಕ್ಲೀನಾಗಿ ತೊಳ್ಕೊಂಡಿರ್ತೀರಿ. 1.5 kg ಮಾಂಸ. ಸೊ ಒಂದೊಂದಾಗಿ ಕ್ಲೀನಾಗಿ ಹಾಕಬೇಕು. ಇವಾಗ ಈರುಳ್ಳಿ ಜೊತೆ ಮಿಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಮಾಂಸದಲ್ಲಿ ನೀರು ಬಿಟ್ಕೊತಾ ಇದೆ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಫ್ಲೇವರ್ಸ್ ಆ್ಯಡ್ ಮಾಡಬೇಕು. ಅದೇನೇನಂತೆಲ್ಲ ಹೇಳ್ತೀನಿ. ಸೊ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಸೊ 2 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಚಿಲ್ಲಿ ಪೌಡರ್, ಆಮೇಲೆ ಒಂದು ಅರ್ಧ ಸ್ಪೂನ್ ಮೆಣಸು ಪೌಡ್ರು, ಇನ್ನರ್ಧ ಸ್ಪೂನು ಚಕ್ಕೆ ಲವಂಗ ಪುಡಿ, ಆಮೇಲೆ 1 ಸ್ಪೂನ್ ಗರಂ ಮಸಾಲ. ಓಕೆನಾ? ಸೊ ಇಷ್ಟನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು. ಮಸಾಲೆ ಹಾಕೋದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಜಾಸ್ತಿ ಹಾಕ್ಬಿಡಿ, ಜಾಸ್ತಿ ಹಾಕಿದ್ರೆ ಆಮೇಲೆ ಎಡವಟ್ಟಾಗೋಗುತ್ತೆ, ಅದನ್ನು ಸರಿ ಮಾಡೋಕ್ಕಾಗಲ್ಲ. ನೋಡ್ಕೊಂಡು ಹಾಕಿ. ಸೊ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಫುಲ್ ಕೆಳಗಿಂದೆಲ್ಲ ಮ್ಯಾಲ್ಗೆ ಬರಲಿ, ಮ್ಯಾಲ್ಗಿಂದೆಲ್ಲ ಕೆಳಕ್ಕೆ ಹೋಗಲಿ, ಆ ಥರ ಮಿಕ್ಸ್ ಮಾಡಿ. ಓಕೆ ಗೈಸ್, ಸೊ ಇವಾಗ ಮಾಂಸದಲ್ಲಿ ನೀರು ಬಿಟ್ಕೊತಾ ಇದೆ. ಈಗ ಅವಾಗೆ ಮಿಕ್ಸ್ ಮಾಡ್ಕೊಂಡಿದ್ದಿದ್ದು ಮಸಾಲಾನ ಇವಾಗ ಹಾಕೋಣ. ಸೊ ಬನ್ನಿ, ಫುಲ್ಲು ಎಲ್ಲ ಕಡೆ ಮಸಾಲ ಉದುರಿಸ್ಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಪ್ರತಿಯೊಂದು ಪೀಸಿಗೂ ಇದ್ರ ಫ್ಲೇವರ್ಸ್ ಹೋಗಬೇಕು, ಆಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಕ್ಲೀನಾಗಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು.
ಸೊ ಗೈಸ್ ಇವಾಗ ಅವಾಗೆ ರುಬ್ಕೊಂಡಿದ್ದಂತಹ ಪೇಸ್ಟನ್ನ ಇದ್ರಲ್ಲಿ ಹಾಕೋಣ. ಕ್ಲೀನಾಗಿ ಹಾಕ್ಬಿಟ್ಟು ಆ ಜಾರಿಗೆ ಎಲ್ಲ ಜಾರು ಮತ್ತು ಕ್ಯಾಪ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಎಲ್ಲ ಮಾಡ್ಕೊಂಡಿರೋಣ. ಸೊ ಅದೆಲ್ಲ ಆದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಚೆನ್ನಾಗಿ ಆದಷ್ಟು ಮಿಕ್ಸ್ ಮಾಡಿದಷ್ಟು ಒಳ್ಳೆಯದೇ. ಯಾಕಂದರೆ ಇವಾಗೇನೆ ಆ್ಯಕ್ಚುಲಿ ಇರೋದು. ಇವಾಗ ಮಳ್ಳಗೆ ಬಿಟ್ಬಿಟ್ರೆ ಸಖತ್ತಾಗಿ ಬೇಯುತ್ತೆ, ಸೂಪರಾಗಿರುತ್ತೆ ಗುರು, ತಿನ್ನೋದೇ ಒಂಥರ ಮಜಾ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಸೊ ಬನ್ನಿ, ಲೆಟ್ಸ್ ವೆಯ್ಟ್, ಅದು ಬೇಯಬೇಕು. ಆಲ್ಮೋಸ್ಟ್ ಬೆಂದೈತೆ, ಮುಗ್ದೈತೆ. ಸೊ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಸುತ್ತು ಒಂಥರ ಫೈನಲ್ ಟಚಪ್. ಓಕೆ ಓಕೆ ಸೊ ಗೈಸ್ ಎಲ್ಲ ರೆಡಿ ಆಗಿದೆ. ತಟ್ಟೆ ಇಟ್ಕೊಂಡಿದ್ದೀನಿ, ಮುದ್ದೆ, ಫೋರ್ಕ್, ಸಲಾಡ್. ಬನ್ನಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ. ಸೊ ಗೈಸ್ ಬನ್ನಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ಮೊದಲು ಪೀಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಫೋರ್ಕ್ ಮಾಡಿರೋದು. ಸಾಕಾದಾಗೈತೆ ನೋಡ್ರಿ, ಈ ಥರ. ಸೂಪರ್ ಆಗೈತೆ. ಯೋಚನೆ ಮಾಡಿ, ಈ ಥರ ಒಂದು ಹಸುಗಳ ಶೆಡ್ಡಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಅಡುಗೆನ ಮಾಡಿಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ತಿನ್ನೋದೇ ಒಂದು ಮಜಾ ಅಲ್ಲ. ಸೂಪರ್ ಆಗಿದೆ. ಓಕೆ ಗೈಸ್, ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡೋಂಥ ಸಮಯ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿ ಏನು ತಪ್ಪಾಯಿತು ಅಂತ ತಿಳ್ಕೊಂತೀನಿ. ಇನ್ನು ಈ ಥರ ಒಳ್ಳೊಳ್ಳೆ ಕಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನನ್ನ ಅಕೌಂಟ್ನ ಫಾಲೋ ಮಾಡಿ, ಪ್ರೀತಿ ತೋರಿಸಿ ಸಪೋರ್ಟ್ ಮಾಡಿ. ಓಕೆ, ಸೂಪರ್ ಇದೆ. ಓಕೆ ಗೈಸ್, ಸೊ ನಾನು ನಿಮ್ಮ ದೀಕ್ಷಿತ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.